ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವ ಕುರಿತಂತೆ ಇವತ್ತು ಚರ್ಚೆ ನಡೆಯಲಿದೆಯಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಕಳೆದ ಕೆಲವು ದಿನಗಳ ಹಿಂದೆ ಭಾರತಿ ವಿಷ್ಣುವರ್ಧನ್ ಹಾಗೆಯೇ ಅವರ ಅಳಿಯ ಅನಿರುದ್ಧ್ ಸೇರಿದಂತೆ ಹಲವರು ಈ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಮರಣೋತ್ತರ ಗೌರವ ಬಗ್ಗೆ ಸಂಪುಟದಲ್ಲಿ ಇಂದು ಚರ್ಚೆಯಾಗುವ ಸಂಭವ ಹೆಚ್ಚಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣದ ಕುರಿತಂತೆ ಕೂಡ ಮಂಥನ ಅಂತ ಹೇಳಲಾಗ್ತಾ ಇದೆ. ಸ್ಟುಡಿಯೋದ 15 ಗುಂಟೆ ಭೂಮಿಯಲ್ಲಿ ಸ್ಮಾರಕಕ್ಕೆ ಇವತ್ತೇನಾದರೂ ಹಸಿರು ನಿಶಾನೆ ಗ್ರೀನ್ ಸಿಗ್ನಲ್ ಸಿಗಬಹುದಂತ. ಯಾಕಂದರೆ ವಿಷ್ಣುವರ್ಧನ್ ಮತ್ತು ಅಭಿಮಾನ್ ಸ್ಟುಡಿಯೋ ಅಂದರೆ ಅವಿನಾಭಾವ ಸಂಬಂಧ ಇದೆ. ಈ ವ್ಯಕ್ತಿ ತಾನು ಬದುಕಿದ್ದ ಸಂದರ್ಭದಲ್ಲಿ ತನ್ನ ಅಂತ್ಯಾನಂತರ ನಾನು ಪಂಚಭೂತಗಳಲ್ಲಿ ಲೀನನಾಗ್ತೇನೆ, ನನಗೆ ಯಾವುದೇ ರೀತಿಯ ಸ್ಮಾರಕದ ಅವಶ್ಯಕತೆ ಇಲ್ಲ ಅಂದರು. ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ವಿಷ್ಣುವರ್ಧನ್ ಅಭಿಮಾನಿಗಳು ಸ್ಮಾರಕ ನಿರ್ಮಾಣವಾಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಭೂಮಿಯ ತಕರಾರು, ಸರ್ಕಾರ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು, ಕುಟುಂಬದ ಕೆಲವೊಂದು ಸಮಸ್ಯೆಗಳು, ಅಂತಿಮವಾಗಿ ಅಭಿಮಾನಿಗಳ ಒಂದು ಹಂಬಲ, ಇದೆಲ್ಲವನ್ನ ಅಳೆದು ತೂಗಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸರ್ಕಾರಕ್ಕೆ ಈಗಾಗಲೇ ಚಿತ್ರರಂಗದ ಹಲವು ಗಣ್ಯರು ಒತ್ತಡವನ್ನು ತಂದಿದ್ದಾರೆ. CM ಸಚಿವರ ಮೇಲೆ ನಿರಂತರ ಒತ್ತಡ ಇರುವುದರಿಂದಾಗಿ ಅಂತಿಮವಾಗಿ ಮರಣೋತ್ತರ ಕರ್ನಾಟಕ ರತ್ನ ಮತ್ತು ಈ 15 ಗುಂಟೆ ಭೂಮಿಯನ್ನೇನಾದರೂ ಅದೇ ಅಭಿಮಾನ್ ಸ್ಟುಡಿಯೋ ಆವರಣದಲ್ಲಿ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ, ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಜಾಗ. ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ, ಹಲವು ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರ ಸಂಘದಿಂದ ಒತ್ತಡ ಹೆಚ್ಚಾಗಿದೆ. ಅಫ್ಕೋರ್ಸ್ ಇದನ್ನು ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಿರಿಯ ನಟ ನಟಿಯರಿಂದಲೂ ಸರ್ಕಾರದ ಮನವಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿರುವುದರಿಂದಾಗಿ ಮಧ್ಯಾಹ್ನದ ಸಚಿವ ಸಂಪುಟ ಸಭೆಯಲ್ಲಿ ಇದು ಚರ್ಚೆಯಾಗಿ ಅಂತಿಮವಾಗಿ ಇವತ್ತೇನಾದರೂ ನಿರ್ಧಾರವನ್ನು ಪ್ರಕಟಿಸಬಹುದಾ ಕಾದು ನೋಡಬೇಕಾಗಿದೆ. ಯಾಕಂದರೆ ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ, ಇದರಲ್ಲಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬಹುದಾ ಅಂತ ಚಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ನೋಡಿ, ಇತ್ತೀಚೆಗಷ್ಟೇ ಭಾರತಿ ವಿಷ್ಣುವರ್ಧನ್ ಹಾಗೆಯೇ ಅನಿರುದ್ಧ್ ಸೇರಿದಂತೆ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ರು. ಆ ಫೋಟೋಸನ್ನು ನೀವು ಕೂಡ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ, ಭೈರತಿ ಸುರೇಶ್ ಅವರಿದ್ದಾರೆ. ಅದರ ಜೊತೆಗೆ ಇವತ್ತು ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಏನಾದರೂ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಕಾದು ನೋಡಬೇಕು. ಇನ್ನು ಸ್ಮಾರಕದ ವಿಚಾರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇದು ಇವತ್ತಿನ ವಿಚಾರ ಅಲ್ಲ. ವಿಷ್ಣುವರ್ಧನ್ ಕಾಲವಾದ ನಂತರದ ದಿನದಿಂದ ಇವತ್ತಿನವರೆಗೂ ಕೂಡ ಸ್ಮಾರಕದ ವಿಚಾರವಾಗಿ, ಯಾಕಂದರೆ ಅಭಿಮಾನ್ ಸ್ಟುಡಿಯೋ ಅಂದರೆ ಒಂದು ಅವಿನಾಭಾವ ಸಂಬಂಧವನ್ನು ವಿಷ್ಣುವರ್ಧನ್ ಹೊಂದಿದ್ರು. ಅಲ್ಲಿ ನಿರ್ಮಾಣವಾಗಬೇಕು ಅನ್ನುವಂಥ ಆಸೆ, ಆಶೋತ್ತರಗಳು ಅವರ ಅಭಿಮಾನಿಗಳದ್ದು, ಕುಟುಂಬದ ಒಂದು ಆಶೆ ಕೂಡ ಅದೇ ಆಗಿತ್ತು. ಆದರೆ ಹಲವಾರು ತಕರಾರುಗಳು, ಹಾಗಾಗಿ ಅಂತಿಮವಾಗಿ ಮೈಸೂರನ್ನು ಆಯ್ಕೆ ಮಾಡಿಕೊಳ್ಬೇಕಾಯಿತು. ಸೊ ಅದೇನೇ ಇದ್ದರೂ ಕೂಡ ಇದೀಗ ಸರ್ಕಾರ ಭೂಮಿಯನ್ನು ವಶಕ್ಕೆ ಕೊಂಡಿರೋದ್ರಿಂದಾಗಿ, ಏಕೆಂದರೆ ಬಾಲಣ್ಣ ಅವರ ವ್ಯಾಪ್ತಿಯಲ್ಲಿತ್ತು, ಆ ನಂತರದ ಸಂದರ್ಭದಲ್ಲಿ ಅವರು ಕೆಲವೊಂದು ಕಾನೂನುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದಾಗಿ ಸರ್ಕಾರ ಭೂಮಿಯನ್ನು ಮತ್ತೆ ವಶಕ್ಕೆ ಪಡ್ಕೊಂಡಿದೆ. ಹಾಗಾಗಿ ಈಗ ಅಂತಿಮವಾಗಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಕಡೆ ಪಕ್ಷ ಒಂದು 15 ಗುಂಟೆ ಜಾಗವನ್ನು ಏನಾದರೂ ಬಿಟ್ಟುಕೊಟ್ರೆ ಅಭಿಮಾನಿಗಳ ಆಸೆ ಈಡೇರುತ್ತೆ ಅನ್ನುವಂತಹ ಒಂದಷ್ಟು ಹಂಬಲ ಇದೆ. ಹಾಗಾಗಿ ಅಂತಿಮವಾಗಿ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗುತ್ತೆ.